ನಾನು ಕೇಳೋದು ಮುಸಲ್ಮಾನರಿಗೆ 1947ರಲ್ಲಿ ಅವರ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ರಾಷ್ಟ್ರವನ್ನು ನಾವು ಕೊಟ್ಟಾಗೋಯ್ತು. ಅವತ್ತೇ ಇಲ್ಲಿನ ಕಾನೂನು ಸುವ್ಯವಸ್ಥೆಗೆ ಅಥವಾ ಕಾನೂನು ವ್ಯವಸ್ಥೆಗೆ ಸಂವಿಧಾನಕ್ಕೆ ಗೌರವ ಕೊಡೋಕೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಅವತ್ತೇ ತೊಲಗಿಬಿಡ್ಬೋದಿತ್ತು. ಇವತ್ತು ಇಲ್ಲೇ ಉಳ್ಕೊಂಡಿದ್ದಾರೆ. ಪುರ್ಸೋತಿಲ್ಲದೆ ಮಕ್ಕಳು ಉಡ್ಸೋದು ಬಿಟ್ಟರೆ ಇನ್ನೇನು ಅವ್ರಿಗೆ ವೃತ್ತಿ ಇಲ್ಲ. ವಾತಾವರಣ ಸೃಷ್ಟಿ ಮಾಡ್ತಿದ್ದಾರೆ. ನಾವು ಪೊಲೀಸರು ಇವತ್ತು ಒಬ್ಬ ಪೋಸ್ಟ್ ಮಾಡಿದಂತಹ ಬಹುಸಂಖ್ಯಾತ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗೆ ನೀವು ಇಲ್ಲಿರಬೇಡಿ, ಕಷ್ಟ ಆಗುತ್ತೆ, ಲೈಫ್ ಥ್ರೆಟ್ ಇರುತ್ತೆ, ಈ ರೀತಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇಲ್ಲಿಗೆ ಕಾನೂನು ಸುವ್ಯವಸ್ಥೆ ಅನ್ನೋದು ಇಲ್ವೇ ಇಲ್ವಾ? ಕಾನೂನಿಗೆ ಬೆಲೆ ಇಲ್ವಾ? ಮುಸಲ್ಮಾನರಿಗೆ ಹೆದರ್ಕೊಂಡು ಈಗ ಒಬ್ಬೊಬ್ಬರೇ ಹೋಗ್ತಿದ್ರೆ ಈ ದೇಶ ಉಳಿದಿರೋ ದೇಶನೂ ಕೂಡ ಈ ಸಾಬರಿಗೆ ಬರ್ಕೊಟ್ಬಿಡೋಣ ನಾವು. ಸಾಬ್ರಿಗೆ ಒಂದ್ಸರಿ ಹೆದರ್ಕೊಂಡ್ಬಿಟ್ಟು ನೀವು ಆ ಕಡೆ ಉದಯಗಿರಿ, ಕಲ್ಯಾಣಗಿರಿ ಆ ಭಾಗದಲ್ಲಿರುವಂಥವ್ರು ಖಾಲಿ ಮಾಡಿ, ನೆಕ್ಸ್ಟ್ ನರಸಿಂಹರಾಜ ಕ್ಷೇತ್ರನ ಖಾಲಿ ಮಾಡಿ, ಹಿಂಗೆ ಬರ್ತಾ ಇರ್ತಾರೆ. ಎಲ್ಲ ಕ್ಷೇತ್ರಗಳು ಹಿಂಗೆ ಬರುತ್ತೆ. ಎಲ್ಲಿಗೆ ಹೋಗ್ಬೇಕು ಹಿಂದೂಗಳು? ನೀವು ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ವ ನಿಮಗೆ? ಅವರಿಗೆ ಆಯಿತು, ಪ್ರೊಟೆಕ್ಷನ್ ಕೊಡೋದು ಬಿಡಿ. ಯಾವ ಈ ರೀತಿ ಕೃತ್ಯನ ಮಾಡಿದರೆ ಅವ್ರನ್ನ ಬಂಧಿಸಿ ದಂಡಿಸಿದರೆ ಈ ರೀತಿ ಕೃತ್ಯಗಳು ನಿಂತು ಹೋಗ್ತವೆ. ಈಗ ಉತ್ತರ ಪ್ರದೇಶದಲ್ಲಿ 20% ಹೆಚ್ಚು ಜನ ಮುಸಲ್ಮಾನರಿದ್ದಾರೆ. ಒಬ್ಬ ಯೋಗಿ ಆದಿತ್ಯನಾಥ್ ಇವತ್ತು ಪುಂಡ ಮುಸಲ್ಮಾನರನ್ನ ಬಾಯಿ ಮುಚ್ಚಿದ್ದಾರೆ. ಗುಜರಾತಲ್ಲಿ 2002 ಏನು ವೈಲೆನ್ಸ್ ಆಯಿತು, ಅದಾದ ನಂತರ ಗುಜರಾತಿಗಳು ವಾಪಸ್ಸು ಅವ್ರಿಗೆ ಪಾಠ ಕಲಿಸಿದ ನಂತರ ಇವತ್ತವರೆಗೂ ಒಂದೇ ಒಂದು ಘಟನೆ ಸಂಭವಿಸಿಲ್ಲ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಬಂದಾದ ನಂತರ ಇವತ್ತೆಲ್ಲ ಬಾಲ ಒಳಗಡೆ ಇಟ್ಕೊಂಡಿದ್ದಾರೆ. ಈ ರೀತಿ ಕರ್ನಾಟಕದಲ್ಲಿ ಯಾವಾಗ ಮಾಡೋದು? ಈ ಮುಸಲ್ಮಾನರಿಗೆ ಹೆದರ್ಬಿಟ್ಟು ಎಲ್ಲರೂ ಹಿಂದೂಗಳು ಅವ್ರವ್ರ ಮನೆನ ಖಾಲಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಹಿಂದೂಗಳು ಎಲ್ಲಿಗೆ ಹೋಗಬೇಕು ಲಾಸ್ಟಿಗೆ? ಯಾವ್ದು ರಾಷ್ಟ್ರ ಇದೆ? ಮುಸಲ್ಮಾನರಿಗೆ 57 ಇಸ್ಲಾಮಿಕ್ ರಾಷ್ಟ್ರ ಇದೆ, ನಮಗೆ ಯಾವ ರಾಷ್ಟ್ರ ಇದೆ? ಯಾಕೆ ನಾವು ಇವರು ಮುಸಲ್ಮಾನರ ಭಯಕ್ಕೆ ಹೆದರ್ಬಿಟ್ಟು ಒಬ್ಬ ಹಿಂದೂ ಯಾಕೆ ಮನೇನ ಖಾಲಿ ಮಾಡ್ಕೊಂಡು ಹೋಗಬೇಕು? ಯಾಕೆ ಊರನ್ನ ಬಿಡಬೇಕು? ಯಾಕೆ ಬಿಡಬೇಕು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಫ್ರೀ ಪರ್ಮಿಟ್ ಕೊಟ್ಟಿರುವಂಥ ವ್ಯಕ್ತಿ, ತಾಲಿಬಾನಿ ಸರ್ಕಾರ ನಡೆಸ್ತಿರುವಂತಹ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಮೀಟರ್ ಬೇಕು, ಮೀಟರ್ ಸರ್, ಈಗ ಪರಮೇಶ್ವರ್ ಹೇಳ್ತಾರೆ ಇನ್ನು ಕರ್ನಾಟಕದಲ್ಲಿ ಬುಲ್ಡೋಸರ್ ಕಾನೂನು ತರೋ ಅಗತ್ಯಗಳಿಲ್ಲ, ಯುಪಿ ತರದಲ್ಲಿ ಏನೋ ಅಂತ ಪರಿಸ್ಥಿತಿ ಬಂದಿಲ್ಲ ನಮಗೆ ಅಂತಾರೆ. ಅದಕ್ಕೂ ದಮ್ ಬೇಕು. ಅದಕ್ಕೆ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಅದಕ್ಕೆ ಅದು ಪರಮೇಶ್ವರ್ ಅವ್ರ ಹತ್ರ ಇರಬೇಕಲ್ಲ. ಅದು ಯೋಗಿ ಆಗೋದಕ್ಕೂ ಕೂಡ ಆ ದಾಡಸಿತನ ಬೇಕು, ಆ ಛಾತಿ ಬೇಕು, ಆ ಎದೆಗಾರಿಕೆ ಬೇಕು. ಆ ಎದೆಗಾರಿಕೆ ಕಾಂಗ್ರೆಸ್ನವ್ರ ಹತ್ರ ಇರಬೇಕಲ್ಲ. ಆ ಸಿದ್ದರಾಮಯ್ಯನವ್ರಿಗಿಲ್ಲ, ಇನ್ನು ಪರಮೇಶ್ವರ್ ಅವ್ರಿಗೆ ಕೇಳೋ ಅವರಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ಯೋಗಿ ಆಗಬೇಕು ಆದ್ರೂ ಕೂಡ ಬಹಳ ಕಷ್ಟ ಇದೆ. ರಾತ್ರಿ 2 ಗಂಟೆಗೂ ಕೂಡ ಇವತ್ತು ಲೇಡೀಸ್ ಡ್ರೈವ್ ಮಾಡ್ಬೋದು ಅಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ. ಅದಕ್ಕೆ ಎದೆಗಾರಿಕೆ ಬೇಕು, ಛಾತಿ ಬೇಕು, ದಾಡಸಿತನ ಬೇಕು. ಅದು ಈ ಕಾಂಗ್ರೆಸ್ನವ್ರ ಹತ್ರ ಎಲ್ಲಿರಕ್ಕೆ ಸಾಧ್ಯ? ಮೀಟರ್ ಬೇಕು. ಸರ್, ಈಗ ಮುಸ್ಲಿಮರ ಕಂಡ್ರೆ ಇವ್ರಿಗೆ ಭಯನ ಅಥವಾ ಇದು ಪ್ರೀತಿನ? ಯಾಕಂದ್ರೆ ಅವ್ರು ಅರೆಸ್ಟ್ ಮಾಡದೇ ಇರೋದು ವಿಚಾರ ನೋಡಿ. ಮುಸಲ್ಮಾನರದ್ದು ನೀವು ಯೋಚನೆ ಮಾಡಿ, ಇಡೀ ಇತಿಹಾಸ ತೆಗೆದು ನೋಡಿ. ಮುಸಲ್ಮಾನರಲ್ಲಿ ಸಾಹಸಿಗಳು ಅಂತ ಯಾರಿದ್ದಾರೆ? ಆ ಶೌರ್ಯವನ್ನು ಪ್ರದರ್ಶನ ಮಾಡಿದವರು ಯಾರಿದ್ದಾರೆ? ಮುಸಲ್ಮಾನರದಲ್ಲಿ ಇವತ್ತು ಈಗ ಚಾವಾ ಅಂತ ಒಂದು ಸಿನಿಮಾ ಬಂದಿರೋವಂಥದ್ದು ನೋಡಿ, ಶಾಮಾಜಿ ಮಹಾರಾಜರದ್ದು. ಟ್ರ್ಯಾಪ್ ಮಾಡೋದು, ಅವ್ರನ್ನ ಹಿಡಿಯೋದು, ಚಿತ್ರಹಿಂಸೆ ಕೊಡೋದು. ಕ್ರೌರ್ಯಕ್ಕೂ ಶೌರ್ಯಕ್ಕೂ ಭಾಳ ವ್ಯತ್ಯಾಸವಿದೆ. ಮುಸಲ್ಮಾನರಲ್ಲಿರೋದು ಕ್ರೌರ್ಯ ಮಾತ್ರ, ಶೌರ್ಯ ಅವರ ಹತ್ರ ಇಲ್ಲ. ಶೌರ್ಯ ಇರುವಂಥದ್ದು ಶಿವಾಜಿ ಮಹಾರಾಜರ ಹತ್ರ, ರಾಣಾ ಪ್ರತಾಪ್ ಹತ್ರ, ಹಿಂದೂಗಳ ಹತ್ರ, ರಾಜ ಮಹಾರಾಜರ ಹತ್ರ ಆ ಶೌರ್ಯ ಅನ್ನೋದಿತ್ತು. ಮುಸಲ್ಮಾನ ರಾಜರ ಹತ್ರ ಇದ್ದಿದ್ದು ಕ್ರೌರ್ಯ. ಇನ್ನು ಅವ್ರನ್ನ ಫಾಲೋ ಮಾಡೋವಂಥವ್ರು ಅವ್ರ ಹತ್ರ ಕ್ರೌರ್ಯ ಬಿಟ್ಟರೆ ಶೌರ್ಯ ಯಾವತ್ತೂ ಇರಲ್ಲ. ಈ ಕ್ರೌರ್ಯಕ್ಕೆ ಇವತ್ತೇನಾಗಿದೆ, ಈ ಹಿಂದೂಗಳಲ್ಲಿರುವಂಥ ಪುಕ್ಕಲುತನ, ವಿಶೇಷವಾಗಿ ಈ ಮುಸಲ್ಮಾನರಿಗನ್ನ ಓಟಿಗೋಸ್ಕರ ಓಲೈಸುವಂಥ ಕಾಂಗ್ರೆಸ್ನವರಲ್ಲಿ ಇರುವಂತಹ ಅಧಿಕಾರದ ಆಸೆ ಇವತ್ತು ದೇಶ ಧರ್ಮ ಎಲ್ಲ ಮರೆತುಬಿಟ್ಟು ಅದಕ್ಕೆ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಮುಸಲ್ಮಾನರ ಆರ್ಭಟ ನಡೀತಾ ಇದೆ. ಈ ಹೋಮ್ ಮಿನಿಸ್ಟರ್ ಬಂದಾದ ನಂತರ ಅರೆಸ್ಟೇ ನಿಂತೋಯ್ತು ಅಂತ ಹೇಳಿದರೆ ಯಾರಿಂದ ಪ್ರೆಷರ್ ಇದೆ? ಹೋಮ್ ಮಿನಿಸ್ಟ್ರಿಂದಲೇ ಪ್ರೆಷರ್ ಇರೋದು, ಸಿದ್ದರಾಮಯ್ಯನವರಿಂದ ಪ್ರೆಷರ್ ಇರೋದು. ನಮ್ಮ ಪೊಲೀಸರು, ಕರ್ನಾಟಕ ಪೊಲೀಸ್ ಇದೆಯಲ್ಲ, ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪೊಲೀಸ್ ಫೋರ್ಸ್ ಇರೋವಂಥದ್ರಲ್ಲಿ ನಮ್ಮ ಕರ್ನಾಟಕನೂ ಕೂಡ ಒಂದು. ನಮ್ಮ ಪೊಲೀಸರಿಗೆ ಅಷ್ಟೊಂದು ಶಕ್ತಿ ಇದೆ, ಕಾರ್ಯಕ್ಷಮತೆ ಇದೆ. ಆದರೆ ಆಳುವವರು ಸರಿ ಇಲ್ಲ. ಆಳುವವರು ಸರಿ ಇಲ್ಲದೆ ಇದ್ದರೆ ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಬೆಸ್ಟ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇಡೀ ದೇಶದಲ್ಲಿ ಇದ್ದಿದ್ದು ಕರ್ನಾಟಕದಲ್ಲಿ. ನಮ್ಮ KSRTC ದಿ ಬೆಸ್ಟ್ ಇತ್ತು. ಇವತ್ತು ಅದನ್ನು ದಿವಾಳಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ನು ಕಾನೂನು ಸುವ್ಯವಸ್ಥೆನ ಮಾಡುವಂತಹ
ಪೊಲೀಸ್ ಇಲಾಖೆನೂ ಕೂಡ ಹಾಳು ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಅಲ್ಲಿಗೆ ನೀವು ಕಲ್ಲು ಹೊಡಿರಿ ನಮ್ದೇ ಸಮಸ್ಯೆ ಇಲ್ಲ ಅನ್ನುವಂಥ ಮೆಸೇಜ್ ಆಯ್ತು. ಮುಸಲ್ಮಾನರಿಗೆ ಅವ್ರ ಧರ್ಮದಲ್ಲೇ ಕಲ್ಲು ಹೊಡೆಯುವಂಥ ಸಂಸ್ಕೃತಿ ಇದೆ. ಅದು ಕಲ್ಲು ಕಾಬಾದಲ್ಲಿ ಹೊಡಿಬೇಕೇ ಹೊರತು ಕರ್ನಾಟಕದಲ್ಲ ಅನ್ನೋ ಮೆಸೇಜನ್ನು ಆಳುವ ಸರ್ಕಾರ ಕೊಡಬೇಕಿತ್ತು. ಆದರೆ ಕಲ್ಲು ನೀವು ಅಲ್ಲಿ ಮಾತ್ರ ಅಲ್ಲ, ಇಲ್ಲೂ ಹೊಡೀರಿ ಹಿಂದೂಗಳ ಮೇಲೆ ಅಂತ ಹೇಳ್ಬಿಟ್ಟು ಫ್ರೀ ಪರ್ಮಿಟ್ ಕೊಟ್ಟಿದ್ದಾರೆ.